ಜೀವನದ ಸಂಚಲನದಲ್ಲಿ ನಾವು ನಡೆಯುತ್ತಿರುವ ದಾರಿಗಳು ಕೆಲವೊಮ್ಮೆ ಮಬ್ಬಾಗಿ ಕಾಣಿಸುತ್ತವೆ. ಬೆಳಗಿನ ಮೊದಲ ಬೆಳಕನ್ನು ಹುಡುಕಿದಂತೆ ಪ್ರತಿಯೊಬ್ಬರೂ ತಮ್ಮ ಗುರಿಯತ್ತ ತಲುಪುವುದಕ್ಕೆ ತಾವೇ ತಮಗೆ ಮಾರ್ಗದರ್ಶಕರಾಗಬೇಕು. ಇಂದಿನ ವೇಗದ ಜಗತ್ತಿನಲ್ಲಿ ನಾವು ಕೇಳುತ್ತಿದೆ, ನನ್ನೊಳಗೆ ಇನ್ನೂ ಎಷ್ಟು ಶಕ್ತಿ ಬಾಕಿ ಉಳಿದಿದೆ ಎಂಬ ಪ್ರಶ್ನೆ. ಆದರೆ ಮೌನವಾಗಿ ನಿಂತಿರುವ ನಮ್ಮ ಅಂತರಾಳವು ಒಂದು ಉತ್ತರ ಕೊಡುತ್ತದೆ, ನೀನು ನಿಲ್ಲದಿದ್ದರೆ ನಿನ್ನ ಪಥವೂ ನಿಲ್ಲುವುದಿಲ್ಲ. ಈ ಮಾತೆ ಇಂದು ನಮ್ಮ ಪ್ರೇರಣೆಯ ಕೇಂದ್ರಬಿಂದು. ನಮ್ಮೊಳಗಿನ ಗುರಿ, ನಮ್ಮೊಳಗಿನ ಜ್ವಲಂತ ದೃಷ್ಟಿ ಒಂದೊಂದೇ ದಿನದಲ್ಲಿ ರೂಪುಗೊಂಡವೋ ಅಲ್ಲ. ಅನೇಕ ಘಟನೆಗಳು, ಅನೇಕ ಗಾಯಗಳು, ಅನೇಕ ವಿಫಲತೆಗಳು, ಅನೇಕ ಕಣ್ಣೀರು ಮತ್ತು ಅನೇಕ ಹಸಿವುಗಳು ಸೇರಿ ನಮ್ಮ ಅಂಗಳದಲ್ಲಿ ಒಂದು ಶಕ್ತಿಯ ಸಮೂಹವನ್ನು ನಿರ್ಮಿಸುತ್ತವೆ. ಆದರೆ ಸಮಸ್ಯೆ ಏನೆಂದರೆ, ನಾವು ಆ ಶಕ್ತಿಯನ್ನು ಗುರುತಿಸಲು ಇನ್ನೂ ಕಲಿತಿಲ್ಲ. ಸದಾ ಹೊರಗಿನ ಜಗತ್ತಿನ ಪರಿಮಾಣಗಳನ್ನು ನೋಡಿ, ಹೊರಗಿನ ಜನರ ಹೋಲಿಕೆಗಳನ್ನು ಕೇಳಿ, ಹೊರಗಿನ ನಿಯಮಗಳಿಗೆ ಬಗ್ಗಿ ನಮ್ಮೊಳಗಿನ ದೇವಾಲಯವನ್ನು ಮರೆಯುತ್ತೇವೆ. ಆ ದೇವಾಲಯವೇ ಮನಸ್ಸು. ಆ ದೇವಾಲಯದ ದೇವರೇ ನೀನು. ಯಾಕೆಂದರೆ ನಿನ್ನೊಳಗಿನ ಶಕ್ತಿ ನಿನ್ನ ಹೆಸರನ್ನು ಕೇಳುವುದಿಲ್ಲ, ನಿನ್ನ ಜನ್ಮಸ್ಥಳ ಕೇಳುವುದಿಲ್ಲ, ನಿನ್ನ ಪರಿಸ್ಥಿತಿ ಕೇಳುವುದಿಲ್ಲ. ಅದು ಕೇಳುವುದು ಒಂದೇ, ನೀನು ಎದ್ದು ನಿಲ್ಲಲು ಸಿದ್ಧನಾ? ಮತ್ತು ನೀನು ಹೌದು ಎಂದಾಗ ಬದುಕು ತನ್ನ ಎಲ್ಲ ಬಾಗಿಲುಗಳನ್ನು ತೆರೆದುಕೊಳ್ಳುತ್ತದೆ. ಜಗತ್ತಿನ ನಿಯಮವು ಹೀಗೆ, ಬಾಗಿಲುಗಳು ಜಾರಿ ಬಿದ್ದು ಬರುವುದಿಲ್ಲ, ನೀನು ಬಾಗಿಲಿನತ್ತ ಹೆಜ್ಜೆ ಹಾಕಿದಾಗ ಅದು ತೆರೆಯುತ್ತದೆ. ಪ್ರತಿಯೊಬ್ಬರೂ ತಮ್ಮೊಳಗೆ ಅನಂತ ಸಾಧ್ಯತೆಗಳನ್ನು ಹೊತ್ತು ನಡೆಸುತ್ತಿದ್ದಾರೆ. ಆದರೆ ಆ ಸಾಧ್ಯತೆಗಳನ್ನು ಬಳಸಲು ಯೋಗ್ಯವಾದ ಧೈರ್ಯ ಬೇಕು. ದಾರಿಯ ಮೇಲೆ ಹರಡಿರುವ ಮಂಜು ಕೇವಲ ತಾತ್ಕಾಲಿಕ. ದಾರಿ ನಿನ್ನ ಮುಂದೆ ಇದೆ. ನಿನ್ನೊಳಗಿನ ದೃಢ ಸಂಕಲ್ಪವೇ ನಿನ್ನ ಪ್ರಕಾಶ. ಇಂದು ನೀನು ಅನುಭವಿಸುತ್ತಿರುವ ಅಸ್ಪಷ್ಟತೆ ನಾಳಿನ ಅವಕಾಶಗಳ ಮುಚ್ಚಿದ ಮುಖವಷ್ಟೇ. ಇದನ್ನು ಅರಿತಾಗ ಜೀವನ ತನ್ನದೇ ಆದ ಕಾರ್ಪೊರೇಟ್ ಪ್ಲಾನ್ನಂತೆ ಸ್ಪಷ್ಟವಾಗುತ್ತದೆ. ಗುರಿ, ಕಾರ್ಯಯೋಜನೆ, ನಿರಂತರ ನವೀಕರಣ. ಇಲ್ಲಿ ಮೊದಲ ಸತ್ಯ, ನಿನ್ನನ್ನು ನೀನೇ ನಂಬದೇ ಇದ್ದರೆ ಜಗತ್ತು ನಿನ್ನನ್ನು ನಂಬಲಾರದು. ನಿನ್ನ ಮನಸ್ಸಿನಲ್ಲಿನ ಸಂಶಯವೇ ನಿನ್ನ ಮೊದಲ ವಿರೋಧಿ. ಜಗತ್ತಿನ ಅಡೆತಡೆಗಳು ನಂತರ. ಜೀವನದ ಎಲ್ಲ ದೊಡ್ಡ ಸಂಸ್ಥೆಗಳ ಏರಿಕೆ ಹೀಗೆ, ಮೊದಲಾಗಿ ಒಳಗಿನಿಂದ ಸ್ಪಷ್ಟತೆ, ಬಳಿಕ ಹೊರಗಿನಿಂದ ಬೆಂಬಲ. ನಿನ್ನ ಬದುಕು ಕೂಡ ಇದೇ ವ್ಯವಹಾರದ ನಿಯಮಗಳನ್ನು ಅನುಸರಿಸುತ್ತದೆ. ನಿನ್ನ ಆಂತರಿಕ ವಿಭಾಗಗಳು, ಭಾವನೆಗಳು, ಆತ್ಮವಿಶ್ವಾಸ, ಜ್ಞಾನ, ಪರಿಶ್ರಮ ಇವುಗಳು ಒಟ್ಟಿಗೆ ಕೆಲಸ ಮಾಡಿದಾಗ ನಿನ್ನ ಜೀವನದ ಸಂಸ್ಥೆ ಪ್ರಗತಿಯ ಸ್ತಂಭಕ್ಕೆ ಏರುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಪರ್ವತವನ್ನು ಏರಲು ಯಾರು ಸಹಾಯ ಮಾಡುತ್ತಾರೆ? ಜನರ ಕೂಗಾಟ, ಅವರ ಶಂಕೆಗಳು, ಅವರ ಟೀಕೆಗಳು, ಅಥವಾ ನಿನ್ನ ಒಂದೇ ಹೆಜ್ಜೆಯ ಧೈರ್ಯ? ಪರ್ವತದ ತುದಿ ನಿಂತು ನಿನ್ನನ್ನು ಕಾಯುತ್ತಿಲ್ಲ, ಆದರೆ ನಿನ್ನ ಮೇಲಿನ ನಂಬಿಕೆ ಮತ್ತು ನಿನ್ನ ಕಾಲಿನ ಬಲ ಆ ತುದಿಯತ್ತ ನಿನ್ನನ್ನು ಒಯ್ಯುವ ಏಕೈಕ ಮಾರ್ಗ. ಅದು ಕಾರಣ, ನಿನ್ನೊಳಗಿನ ಶಕ್ತಿಯನ್ನು ಮೊದಲಿಗೆ ನೀನೇ ಗುರುತಿಸಬೇಕು. ನಿನ್ನ ಮನಸ್ಸಿನಲ್ಲೇ ಒಂದು ಶಕ್ತಿ ಕೇಂದ್ರ ಇದೆ. ಅದಕ್ಕೆ ತಂದೆಯ ತಾಯಿ, ಸಮಾಜ, ಪರಿಸ್ಥಿತಿ, ಕಂಪನಿ ಯಾರೂ ಅಳತೆಯ ಹಾಕಿಲ್ಲ. ನೀನೇ ಅದರ ಗರಿಮೆಯನ್ನು ನಿರ್ಧರಿಸಬೇಕು. ನೀನು ಏನಾಗಬೇಕೆಂದು ನಿರ್ಧರಿಸಿದಾಗ ಅವುಗಳಿಗೆ ಬೇಕಾದ ತಾಕತ್ತು ನಿನ್ನೊಳಗೆ ಉದಯವಾಗುತ್ತದೆ. ಇದು ಮಾಂತ್ರಿಕವಲ್ಲ, ಇದು ನಿಜವಾದ ಅಂತರಂಗದ ನಿರ್ವಹಣೆ. ದಾರಿ ಎಷ್ಟು ಕಷ್ಟವಾದರೂ ನಿನ್ನ ಮನಸ್ಸು ತಿಳಿದುಕೊಳ್ಳಬೇಕು. ಕಷ್ಟಗಳು ಬಂದರೂ ಯೋಜನೆ ಬದಲಾಗಬಹುದು, ಆದರೆ ಗುರಿ ಬದಲಾಗಬಾರದು. ಯೋಜನೆ ಬದಲಿಸು, ಪರಿಶ್ರಮ ಹೆಚ್ಚಿಸು, ದಿಕ್ಕು ಸರಿಪಡಿಸು, ಆದರೆ ನಿನ್ನ ಗುರಿಯನ್ನು ಬಿಟ್ಟು ಬಿಡಬೇಡ. ಅದು ನಿನ್ನಿಗೆ ನೀಡಲಾದ ಒಂದು ದಿವ್ಯ ಕರ್ತವ್ಯ. ಜೀವನ ಎಂಬ ವೇದಿಕೆಯಲ್ಲಿ ನೀನು ನಿನ್ನ ಪಾತ್ರವನ್ನು ನಿರ್ವಹಿಸುವಾಗ ಕೆಲವೊಮ್ಮೆ ನಿನ್ನನ್ನು ತಡೆಹಿಡಿಯುವವರು ಎದುರಾಗುತ್ತಾರೆ. ಅವರು ನಿನ್ನ ವೇಗವನ್ನು ನಿಧಾನಗೊಳಿಸಬಹುದು, ಆದರೆ ನಿನ್ನ ಗುರಿಯನ್ನು ನಿಲ್ಲಿಸಲಾರರು. ನಿನ್ನ ಗುರಿ ನಿನ್ನ ಆಧ್ಯಾತ್ಮಿಕ ರಕ್ತದಲ್ಲಿ ಹರಿಯುತ್ತಿದೆ, ಅದನ್ನು ಯಾರೂ ಕಸಿದುಕೊಳ್ಳಲಾರರು. ಗಾಳಿಯ ವಿರೋಧಕ್ಕೆ ಮರ ವಾಲಬಹುದು, ಆದರೆ ಬೇರಿನ ಬಲ ಇದ್ದರೆ ಅದು ಮುರಿಯುವುದಿಲ್ಲ. ಹಾಗೆಯೇ ನಿನ್ನ ಪರಿಶ್ರಮ ನಿನ್ನ ಬೇರು, ನಿನ್ನ ದೃಢನಿಶ್ಚಯ ನಿನ್ನ ದೇಗುಲ, ನಿನ್ನ ಆತ್ಮವಿಶ್ವಾಸ ನಿನ್ನ ಆರತಿ, ನಿನ್ನ ಗುರಿ ನಿನ್ನ ದೈವ. ಈ ಅರಿವು ಬಂದಾಗ ಜೀವನದ ಪ್ರತಿಯೊಂದು ಸವಾಲು ಒಂದೊಂದು ಹಂತವಾಗಿ ಮಾರ್ಪಡುತ್ತದೆ. ಹಂತಗಳನ್ನು ಏರುವುದು ಭಯಾನಕವಲ್ಲ, ನಿಲ್ಲುವುದು ಮಾತ್ರ ಭಯಾನಕ. ಏಕೆಂದರೆ ನಿಂತ ಸಮಯ ಜೀವನದ ವೇಗಕ್ಕೆ ತಕ್ಕಂತೆ ಓಡುವುದಿಲ್ಲ. ನಿನ್ನ ಸುತ್ತಲಿನ ಜಗತ್ತು ಓಡುತ್ತಿದೆ. ಸ್ಥಾನದಲ್ಲೇ ನಿಂತಿರುವುದು ನಿನ್ನ ಕಾಲ್ನಡಿಗೆಯನ್ನೇ ಕಲ್ಲಿನಲ್ಲಿ ಕಟ್ಟಿ ಬಿಡುವುದಕ್ಕೆ ಸಮಾನ. ಅದಕ್ಕಾಗಿಯೇ ಯಾವಾಗಲೂ ಚಲಿಸು,
ಯಾವಾಗಲೂ ಬೆಳೆಯು, ಯಾವಾಗಲೂ ನಿನ್ನೊಳಗಿನ ಪ್ರಕಾಶವನ್ನು ಹೆಚ್ಚಿಸು. ಇಂದಿನ ವ್ಯವಹಾರ ಲೋಕದಲ್ಲಿ ಒಂದು ಮಾತು ತುಂಬಾ ಪ್ರಸಿದ್ಧ: ಗ್ರೋತ್ ಇಸ್ ನಾಟ್ ಅ ಚಾಯ್ಸ್, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಜೀವನಕ್ಕೂ ಇದೇ ಅನ್ವಯ. ಬೆಳೆಯುವುದು ಐಷಾರಾಮಿ ಅಲ್ಲ, ಅದು ಕರ್ತವ್ಯ. ಬೆಳೆಯದಿರುವುದು ಜೀವಕ್ಕೆ ಅನ್ಯಾಯ. ಬೆಳೆದರೆ ಗುರಿಯಷ್ಟೇ ಅಲ್ಲ, ನಿನ್ನೊಳಗಿನ ಬೆಳಕು ಕೂಡ ಉಜ್ವಲವಾಗುತ್ತದೆ. ಈ ಪಯಣದ ಮೊದಲ ಹೆಜ್ಜೆಗೆ ಬೇಕಾಗಿರುವುದು ಒಂದು ಸತ್ಯ: ನಿನ್ನೊಳಗಿನ ಶಕ್ತಿ ನಿನ್ನನ್ನು ಕರೆದಾಡುತ್ತಿದೆ. ಅದನ್ನು ಕೇಳು, ಅದನ್ನು ನಂಬು, ಅದನ್ನು ಜಾಗೃತಿಗೊಳಿಸು. ಜೀವನದ ದೀರ್ಘ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬರೂ ಒಂದು ಸತ್ಯವನ್ನು ಅನುಭವಿಸುತ್ತಾರೆ: ಮನುಷ್ಯನ ಪಯಣ ಹೊರಗಿನ ಅಡೆತಡೆಗಳಿಂದ ಅಲ್ಲ, ಅವನೊಳಗಿನ ಸಂಶಯಗಳಿಂದ ಹೆಚ್ಚಿನದಾಗಿ ನಿಲ್ಲುತ್ತದೆ. ಹೊರಗಿನ ಜಗತ್ತು ಎಷ್ಟು ಗದ್ದಲ ಮಾಡಿದರೂ ಗುರಿಯತ್ತ ಸಾಗುವ ನಿನ್ನ ಕಾಲಡಿಗೆ ತಪ್ಪು ದಿಕ್ಕು ತೋರಿಸುವುದು ನಿನ್ನ ಮನಸ್ಸಿನ ಅಸ್ಥಿರತೆ. ಈ ಅಸ್ಥಿರತೆಯೇ ನಮಗೆ ಬೇಕಾದ ದೊಡ್ಡ ಪಾಠ. ನಿನ್ನೊಳಗಿರುವ ಮೌನದ ಶಬ್ದಕ್ಕೆ ಕಿವಿಗೊಡು, ಅದು ನಿನ್ನ ಜೀವನದ ನೈಜ ನಾವಿಗೇಟರ್. ಒಂದೊಂದು ಬೆಳಗ್ಗೆ ನಾವು ಎದ್ದಾಗ ಯಾಂತ್ರಿಕವಾಗಿ ದಿನವನ್ನು ಆರಂಭಿಸುತ್ತೇವೆ. ಕಾರ್ಪೊರೇಟ್ ವಿಶ್ವದಲ್ಲಿ KPI, ಟೈಮ್ಲೈನ್, ಡೆಲಿವರೇಬಲ್ಸ್ ಎಂಬ ಗುರಿಗಳನ್ನು ಎದುರಿಸುವಂತೆ ಬದುಕು ಕೂಡ ಪ್ರತಿದಿನ ತನ್ನದೇ ಆದ ಕಾರ್ಯಪಟ್ಟಿಯನ್ನು ನಮ್ಮ ಮುಂದೆ ಇಡುವುದು. ಆದರೆ ಈ ಗುರಿಗಳನ್ನು ಪೂರೈಸುವುದಕ್ಕೆ ಬೇಕಾಗಿರುವ ನಿಜವಾದ ಸಾಮರ್ಥ್ಯ ನಮ್ಮೊಳಗಿನ ಸ್ಥಿರತೆ. ಸ್ಥಿರತೆ ಎಂದರೆ ಗಡಿಬಿಡಿಯ ಮಧ್ಯೆ ಮೌನವಾಗಿರುವ ನಿನ್ನ ಮನಸ್ಸಿನ ಸಾಮರ್ಥ್ಯ. ಅದು ಸಿಕ್ಕರೆ ಯಾವುದೇ ಬಿರುಸಿನ ಗಾಳಿ ನಿನ್ನ ದಿಕ್ಕನ್ನು ಬದಲಿಸಲಾಗುವುದಿಲ್ಲ. ನದಿ ತನ್ನ ದಾರಿಯನ್ನು ಹೇಗೆ ತಿರುಗಿಕೊಳ್ಳುತ್ತದೋ ಗಮನಿಸಿ. ಬಂಡೆಗಳಿರುವಾಗ ತಿರುಗುತ್ತದೆ, ಮರಗಳಿರುವಾಗ ಸುತ್ತಿಕೊಳ್ಳುತ್ತದೆ. ಆದರೆ ಒಂದೇ ದಿಕ್ಕನ್ನು ಮರೆತಲ್ಲ ಸಾಗಬೇಕಾದ ಗುರಿ. ನಿನ್ನ ಬದುಕು ಕೂಡ ನದಿಯಂತೆಯೇ. ಸವಾಲುಗಳು ಬಂಡೆಗಳಂತೆ ನಿಲ್ಲಬಹುದು, ನಷ್ಟಗಳು ಮರಗಳಂತೆ ಅಡ್ಡ ಬರಬಹುದು, ಜನರ ಮಾತುಗಳು ನಿನ್ನಲ್ಲಿನ ಆತ್ಮವಿಶ್ವಾಸಕ್ಕೆ ಕಲ್ಲು ಎಸೆಯಬಹುದು. ಆದರೆ ನೀನು ನಿನ್ನ ಗುರಿಯನ್ನು ಮರೆತೇ ಬಿಟ್ಟರೆ ನಿನ್ನ ಜೀವನದ ನದಿ ಮರುಭೂಮಿಯಲ್ಲೇ ಒಣಗಿಬಿಡುತ್ತದೆ. ನಮ್ಮೊಳಗಿನ ಗುರಿ ನಮ್ಮನ್ನು ತಮಗೂ ತಿಳಿಯದಷ್ಟು ದೂರಕ್ಕೆ ಕರೆದುಕೊಂಡು ಹೋಗುತ್ತವೆ. ಕೆಲವೊಮ್ಮೆ ಯಾಕೆ ಈ ದಾರಿ, ಯಾಕೆ ಈ ಕಷ್ಟ, ಯಾಕೆ ಈ ಮೌನ ಎಂಬ ಪ್ರಶ್ನೆಗಳು ನಮ್ಮೊಳಗೆ ಘೋಷಿಸುತ್ತವೆ. ಆದರೆ ಆ ಪ್ರಶ್ನೆಗಳ ಹಿಂದಿದೆ ಒಂದು ದಿವ್ಯಶಕ್ತಿ: ನಿನ್ನ ಸೆಲ್ಫ್ ಅಲೈನ್ಮೆಂಟ್. ಮನುಷ್ಯನು ತನ್ನ ಗುರಿ, ತನ್ನ ಮೌಲ್ಯಗಳು ಮತ್ತು ತನ್ನ ವೈಖರಿಯ ನಡುವೆ ಅಲೈನ್ಮೆಂಟ್ ಪಡೆಯುವಾಗ ಅವನಿಂದ ದೊಡ್ಡ ದೊಡ್ಡ ಅಸಾಧ್ಯವೆನಿಸಿದ ಕಾರ್ಯಗಳು ಕೂಡ ಸಂಭವಿಸುತ್ತವೆ. ಸಮಯವೇ ಈ ಪಯಣದಲ್ಲಿ ದೊಡ್ಡ ಗುರು. ಸಮಯ ನಮಗೆ ಕಲಿಸುವ ಮೊದಲ ಪಾಠ: ಏಕಾಂತವೇ ಬೆಳವಣಿಗೆಯ ಹಸಿರು ನೆಲ. ಯಾರೂ ನೋಡಿ ನಿಲ್ಲದ ಮೌನದ ಕ್ಷಣಗಳಲ್ಲಿ ನಮ್ಮ ಮನಸ್ಸು ನಮ್ಮೊಂದಿಗೆ ಜತೆ ಕುಳಿತುಕೊಂಡು ಹೊಸ ವ್ಯೂಹಗಳನ್ನು ಈಡೇರಿಸುತ್ತದೆ. ಯಶಸ್ಸಿನ ದೊಡ್ಡ ಯುದ್ಧಗಳು ಎಂದಿಗೂ ಗದ್ದಲದಲ್ಲಿ ಗೆಲ್ಲಲಾಗುವುದಿಲ್ಲ, ಅವು ಮೌನದಲ್ಲಿ ರೂಪುಗೊಂಡ ಯಂತ್ರಣೆಯಲ್ಲಿ ಗೆಲ್ಲಲ್ಪಡುತ್ತವೆ. ನಿನ್ನೊಳಗಿನ ಶಬ್ದವನ್ನು ಕೇಳದವನು ಜಗತ್ತಿನ ಶಬ್ದಕ್ಕೆ ಬಲಿಯಾಗುತ್ತಾನೆ. ಜಗತ್ತಿನ ಮಾತುಗಳು ಇಬ್ಬರು ಸ್ವರೂಪದಲ್ಲಿ ಬರುತ್ತವೆ: 1, ನಿನ್ನನ್ನು ಗೇಲಿ ಮಾಡುವ ಶಬ್ದ; 2, ನಿನ್ನನ್ನು ಎಚ್ಚರಿಸುವ ಶಬ್ದ. ಎರಡನ್ನೂ ಕೇಳಬೇಕು, ಆದರೆ ಯಾವುದನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಕು ಎಂಬ ಅರಿವು ಬೇಕು. ಕಾಲದ ಚಕ್ರದಲ್ಲಿನ ಒಂದೊಂದು ಹಂತವು ನಮ್ಮನ್ನು ಹೊಸ ರೂಪಕ್ಕೆ ಕರೆದುಕೊಂಡು ಹೋಗುತ್ತದೆ. ಕೆಲವೊಮ್ಮೆ ನಾವು ನಮ್ಮದೇ ಕ್ಷಮತೆಗಿಂತ ಹೆಚ್ಚು ಹೊಣೆ ಹೊರುವಂತಾಗಬಹುದು. ಕೆಲಸದ ಒತ್ತಡ, ಮನೆಬಾಳದ ಜವಾಬ್ದಾರಿ, ಭವಿಷ್ಯದ ಭಯ, ಇವುಗಳೆಲ್ಲ ಸೇರಿ ನಮ್ಮ ಮೇಲೆ ಒಂದು ದೊಡ್ಡ ನೆರಳಿನಂತೆ ಬೀಳುತ್ತವೆ. ಆದರೆ ಮರೆಯಬೇಡ, ನೆರಳು ಉಂಟಾಗುವುದೇ ನೀನು ಬೆಳಕಿನತ್ತ ನಿಂತಿದ್ದಕ್ಕೆ. ಬೆಳಕು ನಿನ್ನ ಹಿಂದೆ, ಗುರಿ ನಿನ್ನ ಮುಂದೆ, ನೆರಳು ನಿನ್ನ ಪಕ್ಕದಲ್ಲಿ. ನೆರಳನ್ನು ನೋಡಿ ನಿಲ್ಲಬೇಡ, ಗುರಿಯನ್ನು ನೋಡಿ ಚಲಿಸು. ಒಂದು ದಿನ ಬರುವಂತೆ ಜೀವನ ತನ್ನದೇ ರೀತಿಯಲ್ಲಿ ನಿನ್ನನ್ನು ಪರೀಕ್ಷಿಸುತ್ತದೆ. ನಿನ್ನ ಸಾಮರ್ಥ್ಯ ಕಡಿಮೆ ಇದ್ದರಲ್ಲ, ನಿನ್ನ ಸಹನ ಶಕ್ತಿ ಕಡಿಮೆ. ನಿನ್ನ ಕನಸು ದೊಡ್ಡದಿಲ್ಲ, ನಿನ್ನ ನಂಬಿಕೆ ಚಿಕ್ಕದೆ. ಈ ವ್ಯತ್ಯಾಸವನ್ನು ಅರಿತು ತಿದ್ದಿಕೊಳ್ಳುವುದೇ ನಿಜವಾದ ನಾಯಕತ್ವ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು, ತಂಡಗಳು, ಸಾಮ್ರಾಜ್ಯಗಳು ಲೀಡರ್ಶಿಪ್ ಮೇಲೆ ನಿಂತಿವೆ. ಅದೇ ಲೀಡರ್ಶಿಪ್ ನಿನ್ನೊಳಗೆ ಇದೆ. ನಿನ್ನ ಜೀವನದ CEO ನೀನೆ, ನಿನ್ನ ಗುರಿಯ CXO ನೀನೆ, ನಿನ್ನ ಆತ್ಮವಿಶ್ವಾಸದ ಮ್ಯಾನೇಜಿಂಗ್ ಡೈರೆಕ್ಟರ್ ನೀನೆ. ಈ ಪಯಣದಲ್ಲಿ ವಿಫಲತೆ ಒಂದು ಅಪರಾಧವಲ್ಲ, ವಿಫಲತೆಯ ಮೂಲಕ ನೀನು ಕಲಿತೇನೆ ಎಂಬುದು ಮುಖ್ಯ. ಮರ ಒಂದು ಮಾರುತದಲ್ಲಿ ಕದಲಾಗದಿದ್ದರೆ ಅದು ಬೆಳೆದೇ ಇಲ್ಲವೆಂದು ಅರ್ಥ. ಹಾಗೆಯೇ ಮನುಷ್ಯನು ಕಷ್ಟಕ್ಕೆ ಒಳಗಾದಾಗ ಅದು ಅವನನ್ನು ಕಟ್ಟಿಕೊಳ್ಳಲು ಬಂದ ದಿವ್ಯ ಶಿಕ್ಷಣ. ನಿನ್ನ ಕಣ್ಣೀರು, ನಿನ್ನ ನೋವು, ನಿನ್ನ ಸೋಲು ಇವೆಲ್ಲ ನಿನ್ನ ಶಕ್ತಿ ತರಬೇತಿ. ಪ್ರತಿ ಗಾಯವೂ ನಿನ್ನ ಸಾಮರ್ಥ್ಯದ ಗ್ರಾಫ್ನಲ್ಲಿನ ಹೊಸ ಲೈನ್.
ಪ್ರತಿ ಕಷ್ಟವೂ ನಿನ್ನ ಜೀವಿತದ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ನೀನು ಇಂದು ಸಿಕ್ಕಿ ಹಾಕಿಕೊಂಡಿರುವಂತೆ ಅನಿಸಿದರೆ ಅದು ಅಂತ್ಯವಲ್ಲ, ಅದು ಕೇವಲ ಟ್ರಾನ್ಸಿಷನ್ ಫೇಸ್. ಹುಳು ಚಿಟ್ಟೆಯಾಗುವ ಮುನ್ನ ಜಗತ್ತಿನಿಂದ ದೂರವಾಗುವುದು ಹೇಗೆ ಅನ್ನೋದೇ ಇದಕ್ಕೆ ದಲೀಲ್. ಹುಳಿನ ಸ್ಥಿತಿ ಹೋರಾಟ, ಚಿಟ್ಟೆಯ ಸ್ಥಿತಿ ಕೊಡುಗೆ. ಈ ಎರಡು ಹಂತಗಳ ನಡುವಿನ ಮೌನವೇ ಪರಿವರ್ತನೆ. ನೀನು ಸಹ ಆ ಪರಿವರ್ತನೆಯಲ್ಲಿರುವೆ. ನಿನ್ನ ಪರಿವರ್ತನೆ ನಿಧಾನವಾಗಿ ನಿನ್ನೊಳಗೆ ಬೇರು ಬೀರುತ್ತಿದೆ. ಬದುಕು ನಿನ್ನನ್ನು ಬಿಡಲಿಲ್ಲ ಎಂದುಕೊಳ್ಳಬೇಡ, ಬದುಕು ನಿನ್ನನ್ನು ಕಟ್ಟುತ್ತಿದೆ. ನೀನು ನಿನ್ನ ಗುರಿಯತ್ತ ನಡೆಯುತ್ತಿರುವಾಗ ಒಂದು ಮಾತು ಮನದಲ್ಲಿಟ್ಟುಕೊಳ್ಳು: ನಿನ್ನವರು ಎಲ್ಲರೂ ನಿನ್ನ ಪಯಣವನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಅವಶ್ಯಕತೆಯೇ ಇಲ್ಲ. ಅವರಿಗೆ ನಿನ್ನ ದೃಷ್ಟಿ ಬೇಸರದಂತೆ ಕಾಣಬಹುದು, ಅವರಿಗೆ ನಿನ್ನ ಗುರಿ ಅತಿಯಾದ ಕನಸಿನಂತೆ ಕಾಣಬಹುದು, ಅವರಿಗೆ ನಿನ್ನ ಮೌನ ಗರ್ವದಂತೆ ಕಾಣಬಹುದು. ಆದರೆ ಅವರಿಗೆ ಕಾಣುವ ಚಿತ್ರ ನಿನ್ನ ನಿಜವಾದ ಚಿತ್ರವಲ್ಲ. ನಿಜವಾದ ಚಿತ್ರ ನಿನ್ನ ಅಂತರಂಗದ ಕ್ಯಾಮೆರಾದಲ್ಲಿದೆ. ಜೀವನದ ಪಯಣದಲ್ಲಿ ನೀನು ನಡೆಯುತ್ತಿರುವ ದಾರಿಯಲ್ಲಿರುವ ಬಂಡೆಗಳು ನಿನ್ನನ್ನು ತಡೆಯಲು ಅಲ್ಲ, ನಿನ್ನ ಹೆಜ್ಜೆ ಬಲಸ್ಥವಾಗಲು. ನೀನು ಬಿದ್ದರೂ ಪರವಾಗಿಲ್ಲ, ಎದ್ದರೂ ಪರವಾಗಿಲ್ಲ, ಮುಖ್ಯದ್ದು ಮತ್ತೊಮ್ಮೆ ಆರಂಭಿಸಲು ಹೆದರಬೇಡ. ನಾವು ಬದುಕಿನಲ್ಲಿ ಎಲ್ಲರೂ ಒಂದೇ ಮೌನವನ್ನು ಅನುಭವಿಸುತ್ತೇವೆ. ನಾನು ಮಾಡಬಹುದೇ? ಈ ದಾರಿ ನಿಜವಾಗಿಯೂ ನನ್ನದ? ಇಷ್ಟೊಂದು ಕಷ್ಟ ನನಗೆ ಏಕೆ ಬರುತ್ತಿದೆ? ಈ ಪ್ರಶ್ನೆಗಳು ಬಲಹೀನತೆಯ ಸಂಕೇತವಲ್ಲ, ಅವು ನಿನ್ನೊಳಗಿನ ಶಕ್ತಿ ಎದ್ದೇಳಲು ಕಾಯುತ್ತಿರುವ ಕ್ಷಣಗಳ ಸಂಕೇತ. ಮನುಷ್ಯನು ತನ್ನ ನಿಜವಾದ ಸಾಮರ್ಥ್ಯವನ್ನು ತಿಳಿಯುವುದು ಎಂದಿಗೂ ಸುಲಭದ ದಿನಗಳಲ್ಲಿ ಅಲ್ಲ, ಗಾಳಿಯ ವಿರುದ್ಧ ನಡೆದು ಬಂದಾಗ. ಜೀವನ ಒಂದೊಂದೇ ಹಂತದಲ್ಲಿ ತನ್ನದೇ ಆದ ನಿರ್ದೇಶನಗಳನ್ನು ನಮಗೆ ತೋರಿಸುತ್ತದೆ. ಕೇವಲ ಚಲಿಸಬೇಕೆಂಬ ಭಾವನೆಯಲ್ಲ, ಎದುರಿಗೆ ಎದ್ದೇಳಬೇಕೆಂಬ ಕರೆಯಲ್ಲ, ನಾವು ಬೆಳೆಯುತ್ತೇವೆ. ಎಲ್ಲಾ ಸಂಸ್ಥೆಗಳು ತಮ್ಮ ಮುಂದಿನ ತಲೆಮಾರಿಗಾಗಿ ವಿಷನ್ ಡಾಕ್ಯುಮೆಂಟ್ ರಚಿಸುತ್ತವೆ, ತಮ್ಮ ಬೆಳವಣಿಗೆಗೆ ಸ್ಟ್ರಾಟಜಿ ತಯಾರಿಸುತ್ತವೆ, ತಮ್ಮ ಭವಿಷ್ಯದ ಸಯಾಗಾಗಿ ಯೋಜನೆ ಮಾಡುತ್ತವೆ. ನಮ್ಮ ಜೀವನಕ್ಕೂ ಇದೇ ಬೇಕು: ನಿನ್ನದಾಗಿರುವ ವಿಷನ್, ನಿನ್ನದಾಗಿರುವ ಸ್ಟ್ರಾಟಜಿ, ನಿನ್ನದಾಗಿರುವ ಸಸ್ಟೈನಬಿಲಿಟಿ ಪ್ಲಾನ್. ಆದರೆ ಇಲ್ಲಿ ಒಂದು ಮಹತ್ವದ ಅಂತರ ಇದೆ. ಕಂಪನಿಗಳ ಗುರಿಗಳು ಕಾಗದದಲ್ಲಿ ಬರೆಯಲ್ಪಡುತ್ತವೆ, ನಮ್ಮ ಗುರಿಗಳು ಹೃದಯದಲ್ಲಿ ಹುಟ್ಟುತ್ತವೆ. ಅದರಿಂದಲೇ ಅವು ಹೆಚ್ಚು ಗಾಢ, ಹೆಚ್ಚು ಭಾವಪೂರ್ಣ, ಹೆಚ್ಚು ಅಮೂಲ್ಯ. ಒಮ್ಮೆ ಯೋಚಿಸಿ ನೋಡಿ, ಕಾವಲ್ ಮರ ಕಾಡಿಗೆ ರಕ್ಷಕ. ಅದರ ಎತ್ತರ, ಅದರ ನೆಲೆ, ಅದರ ದೃಷ್ಟಿ ಎಲ್ಲ ಸೇರಿ ಕಾಡಿನವರಿಗೆ ಪ್ರತಿದಿನದ ಭದ್ರತೆಯ ಗಾತ್ರವಾಗುತ್ತದೆ. ಮನುಷ್ಯನು ತನ್ನ ಕುಟುಂಬಕ್ಕೆ, ತನ್ನ ಕನಸುಗಳಿಗೆ, ತನ್ನ ಜೀವನ ಗುರಿಗಳಿಗೆ ಒಂದೇ ರೀತಿ ಕಾವಲ್ಮರ. ಬಲಿಷ್ಠವಾಗಿರಬೇಕು, ಎತ್ತರಕ್ಕೆ ಏರಬೇಕು, ತನ್ನ ಸುತ್ತಲಿನವರಿಗೆ ದಾರಿ ತೋರಿಸಬೇಕು. ಆದರೆ ಆ ಮರದ ಬೇರುಗಳಂತೆ ನಿನ್ನ ಬೇರುಗಳು ಆಳಕ್ಕೆ ಹೋದಾಗಲೇ ಅದು ಸಾಧ್ಯ. ಆ ಬೇರುಗಳು ವಿಶ್ವಾಸ, ಸಂಕಲ್ಪ, ಸಹನೆ, ಪರಿಶ್ರಮ, ಬೆಳಕನ್ನು ನೋಡುವ ದೃಷ್ಟಿ. ನಿನ್ನ ಸುತ್ತಲಿನ ಜಗತ್ತು ಕೆಲವೊಮ್ಮೆ ಗದ್ದಲದಿಂದ ತುಂಬಿರುತ್ತದೆ. ಜನರ ಮಾತುಗಳು, ಸಮಾಜದ ನಿರೀಕ್ಷೆಗಳು, ಕೆಲಸದ ಒತ್ತಡಗಳು, ಆರ್ಥಿಕ ಚಿಂತೆಗಳು ಇವೆಲ್ಲ ಸೇರಿ ಮನಸ್ಸಿನ ಮೇಲೆ ಧೂಳು ಬೀರುತ್ತವೆ. ಆ ಧೂಳನ್ನು ತೊಳೆದು ಹಾಕುವುದೇ ನಿನ್ನ ಬೆಳವಣಿಗೆಯ ಮೊದಲ ಮೆಟ್ಟಿಲು. ನೀನು ನಿನ್ನೊಳಗಿರುವ ಶಕ್ತಿಯನ್ನು ನಂಬಿದಾಗ ಜೀವನದ ಗದ್ದಲಗಳೇ ನಿನ್ನ ಮುಂದೆ ಬಾಗುತ್ತವೆ. ಈ ಪಯಣದಲ್ಲಿ ಒಂದು ಮರುಕಳಿಸುವ ಸತ್ಯವಿದೆ: ಎಲ್ಲರೂ ನಿನ್ನ ದಾರಿಗೆ ಕೈಜೋಡಿಸುವುದಿಲ್ಲ, ಎಲ್ಲರೂ ನಿನ್ನ ಸ್ವಪ್ನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಎಲ್ಲರೂ ನಿನ್ನ ನೋವನ್ನು ಕಾಣುವುದಿಲ್ಲ. ಆದರೆ ಆತ್ಮಶಕ್ತಿ ಎಂದರೆ ಇದೆ: ನನ್ನನ್ನು ಅರ್ಥ ಮಾಡಿಕೊಳ್ಳದವರ ಅರ್ಥಕ್ಕೆ ನಾನು ಬಲಿಯಾಗುವುದಿಲ್ಲ. ಮನುಷ್ಯನ ಮನಸ್ಸಿಗೆ ಎರಡು ದೊಡ್ಡ ಶತ್ರುಗಳು: ಭಯ ಮತ್ತು ಅಲಸ್ಯ. ಈ ಎರಡು ಕಾಣದ ಶತ್ರುಗಳು. ಭಯ ನಿನ್ನ ರೆಕ್ಕೆಗಳನ್ನು ಕತ್ತರಿಸುತ್ತದೆ, ಅಲಸ್ಯ ನಿನ್ನ ಹಾರಾಟವನ್ನು ನಿಲ್ಲಿಸುತ್ತದೆ. ಆದರೆ ಸಂಕಲ್ಪದ ಶಕ್ತಿ ಎರಡನ್ನೂ ಮಣಿಸುತ್ತದೆ. ಸಂಕಲ್ಪ ಇರುವವನು ಗದ್ದಲದಲ್ಲೂ ದಾರಿಯನ್ನು ಹುಡುಕುತ್ತಾನೆ, ಸಂಕಲ್ಪ ಕಳೆದುಕೊಂಡವನು ನಿಶ್ಶಬ್ದದಲ್ಲೂ ಮಾರ್ಗ ತಪ್ಪುತ್ತಾನೆ. ಜೀವನದಲ್ಲಿ ನಿನ್ನನ್ನು ತಡೆಯುವ ದೊಡ್ಡ ಶಕ್ತಿಗಳು ಹೊರಗಿಲ್ಲ, ಅವು ನಿನ್ನೊಳಗಿವೆ. ನಿನ್ನಲ್ಲಿರುವ ಸಂಶಯ, ನಿನ್ನಲ್ಲಿರುವ ಹಿಂಜರಿಕೆ, ನಿನ್ನಲ್ಲಿರುವ ಅನಾನುಕೂಲತೆ, ನಿನ್ನೊಳಗಿನ ಅಜೇಯ ಕೋಟೆಯನ್ನು ಚೂರು ಚೂರು ಮಾಡಬಹುದು. ಆದರೆ ಇದೇ ಕ್ಷಣದಲ್ಲಿ ನಿನ್ನ ಜ್ಞಾನ, ನಿನ್ನ ತಾಳ್ಮೆ, ನಿನ್ನ ಆತ್ಮವಿಶ್ವಾಸವನ್ನು ಒಟ್ಟುಗೂಡಿಸಿದರೆ ಆ ಕೋಟೆ ಲೋಹದಂಥ ಹಗುರವಾಗುವುದಿಲ್ಲ, ಅದು ಪರ್ವತದಂತೆ ಸ್ಥಿರವಾಗುತ್ತದೆ. ಜೀವನವನ್ನು ಒಂದು ದೊಡ್ಡ ಸಂಸ್ಥೆಯಂತೆ ಪರಿಗಣಿಸೋಣ. ನಿನ್ನ ಗುರಿ ಸಂಸ್ಥೆಯ ವಿಷನ್, ನಿನ್ನ ಹಾದಿ ಸಂಸ್ಥೆಯ ಮಿಷನ್, ನಿನ್ನ ದೈನಂದಿನ ಪರಿಶ್ರಮ ಸಂಸ್ಥೆಯ ಕೋರ್ ವ್ಯಾಲ್ಯೂಸ್, ನಿನ್ನ ಕಷ್ಟಗಳು ಸಂಸ್ಥೆಯ ರಿಸ್ಕ್ ಫ್ಯಾಕ್ಟರ್ಸ್, ನಿನ್ನ ಗೆಲುವು ಸಂಸ್ಥೆಯ ಆನ್ಯುವಲ್ ರೆವೆನ್ಯೂ.
ಈ ಅನಾಲಜಿಯನ್ನು ನೋಡಿ. ಎಲ್ಲಾ ದೊಡ್ಡ ಸಂಸ್ಥೆಗಳು ಸ್ಥಿರವಾಗಿ, ನಿಧಾನವಾಗಿ, ಜ್ಞಾನಪೂರ್ಣವಾಗಿ, ಕಾಲಕ್ಕೆ ತಕ್ಕಂತೆ ಬೆಳೆಯುತ್ತವೆ. ನಿನ್ನ ಬದುಕು ಕೂಡ ಇದೇ ಕಾರ್ಪೊರೇಟ್ ಗ್ರೋತ್ ಕರ್ವ್ ಅನ್ನು ಅನುಸರಿಸಬೇಕು. ಒಂದು ಮಹತ್ವದ ಸತ್ಯ: ಬಡವನು ಹಣವಿಲ್ಲದವನೂ ಅಲ್ಲ, ಮನಸ್ಸಿನಲ್ಲಿ ಗುರಿಯಿಲ್ಲದವನು. ಬಲಹೀನನು ಆರೋಗ್ಯವಿಲ್ಲದವನೂ ಅಲ್ಲ, ಆತ್ಮವಿಶ್ವಾಸವಿಲ್ಲದವನು. ಮಂದಬುದ್ಧಿಯು ಓದಿಲ್ಲದವನೂ ಅಲ್ಲ, ಕನಸು ಕಾಣದವನು. ಈ ಸತ್ಯ ಅರಿವಾದಾಗ ಮನಸ್ಸು ನಿನ್ನನ್ನು ಹೊಸ ದಾರಿಯತ್ತ ಕರೆದುಕೊಂಡು ಹೋಗುತ್ತದೆ. ಜೀವನದ ಬದಲಾವಣೆಗಳು ನಿನ್ನ ವಿರೋಧಕ್ಕೆ ಬರಲಿಲ್ಲ, ಅವು ನಿನ್ನ ಬೆಳವಣಿಗೆಯ ಇಂಧನ. ಬೆಳೆಯಲು ಬೇಕಾದ ಪ್ರತಿಯೊಂದು ಗುಣವೂ ನಿನ್ನೊಳಗೆ ಇದೆ. ನೀನು ಅದನ್ನು ಜಾಗೃತಿಗೊಳಿಸಲು ಸಿದ್ಧವಾಗಬೇಕು. ನಿನ್ನ ಮಾರ್ಗದರ್ಶಕ ನಿನ್ನೊಳಗೆ ಇರುವ ಬೆಳಕು. ಅದು ದೀಪದಂತಿಲ್ಲ, ಅದು ಸೂರ್ಯನಂತಿದೆ. ದುರ್ಬಲ ದಿನಗಳಲ್ಲೂ ಬೆಳಕು ಕೊಡಬಲ್ಲದು. ನಿನ್ನೊಳಗಿನ ಈ ಬೆಳಕನ್ನು ನೀನು ಪ್ರಜ್ವಲಿಸಿದಾಗ ಹೊರಗಿನ ಜಗತ್ತು ನಿನ್ನ ಮುಂದೆ ತನ್ನ ದಾರಿಗಳನ್ನು ಬಾಗುತ್ತದೆ. ಮನಸ್ಸಿನ ಮೌನದಲ್ಲಿ ಒಂದು ಅನನ್ಯ ಶಕ್ತಿ ಇದೆ. ಪ್ರತಿ ರಾತ್ರಿ ದಿನದ ದಣಿವು, ದುಃಖ, ಸಂಶಯ ಆಲ್ ಕಲ್ಯಾಪ್ಸ್ ಇಂಟು ಸೈಲೆನ್ಸ್. ಆ ಮೌನದಿಂದಲೇ ನಿನ್ನ ಮುಂದಿನ ದಿನದ ಶಕ್ತಿ ಮೂಡುತ್ತದೆ. ಮೌನವೇ ನಿನ್ನ ಚಾರ್ಜಿಂಗ್ ಸ್ಟೇಷನ್, ಅದರಲ್ಲೇ ನಿನ್ನ ಆತ್ಮದ ಸ್ಫೂರ್ತಿ. ನೀನು ಈಗಿರುವ ಸ್ಥಳವೇ ಅಂತ್ಯವಲ್ಲ, ಅದು ಕೇವಲ ಒಂದು ಎಂಟರಮ್ ಪೊಸಿಷನ್. ಪ್ರಮೋಷನ್ ನಿನ್ನದೇ, ಅದರ ಎಲಿಜಿಬಿಲಿಟಿ ನಿನ್ನ ಕೈಯಲ್ಲಿದೆ. ಶ್ರಮಿಸಿ, ನಂಬಿಕೆ ಇಟ್ಟು, ದಾರಿ ಹೆಜ್ಜೆ ಹಾಕಿದರೆ ವಿಧಿ ನಿನ್ನ ಪ್ರಮೋಷನ್ ಅನ್ನು ತಪ್ಪಿಸುವುದಿಲ್ಲ. ಮನಸ್ಸಿನ ಗರ್ಭದಲ್ಲಿ ಒಂದು ಯುದ್ಧ ಯಾವಾಗಲೂ ನಡೆಯುತ್ತಿರುತ್ತದೆ. ಹೊರಗಿನ ಜಗತ್ತಿನ ಗದ್ದಲಕ್ಕಿಂತ ಭಯಾನಕವಾದ ಯುದ್ಧ ಇದು. ನಿನ್ನ ಹಿಂದಕ್ಕೆ ಎಳೆಯುವ ಶಕ್ತಿ ಮತ್ತು ನಿನ್ನ ಮುಂದಕ್ಕೆ ತಳ್ಳುವ ಶಕ್ತಿ ನಡುವಿನ ಯುದ್ಧ. ಈ ಯುದ್ಧವನ್ನು ಹೊರಗಿನವರು ಕಾಣುವುದಿಲ್ಲ, ತಿಳಿಯುವುದಿಲ್ಲ, ಅಳೆಯುವುದಿಲ್ಲ. ಆದರೆ ಈ ಯುದ್ಧವೇ ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಯಾರಾದರೂ ನಿನ್ನನ್ನು ಟೀಕಿಸಿದರೂ, ಗೇಲಿ ಮಾಡಿದರೂ, ನಿನ್ನ ಪಯಣವನ್ನು ಕಡಿಮೆ ಮಾಡಿದ್ದರೂ ಅದು ಕೇವಲ ಶಬ್ದ ಮಾತ್ರ. ಆದರೆ ನಿನ್ನೊಳಗಿನ ಸಂಶಯದ ಶಬ್ದ, ಅದು ನಿನ್ನ ವೇಗವನ್ನು ನಿಲ್ಲಿಸುವ ನಿಜವಾದ ಬೀಗ. ಇದನ್ನು ಮುರಿಯುವುದು ಹೊರಗಿನ ಹೋರಾಟಕ್ಕಿಂತ ಕಷ್ಟ. ಆದರೆ ಒಮ್ಮೆ ನೀನು ನಿನ್ನೊಳಗಿನ ಈ ಬೀಗವನ್ನು ಮುರಿದಾಗ, ಬದುಕಿನ ವೇದಿಕೆಯಲ್ಲಿ ನಿನ್ನನ್ನು ತಡೆಯುವ ಶಕ್ತಿ ಯಾರೂ ಅಲ್ಲ. ಮನುಷ್ಯನು ಬದುಕನ್ನು ದೂರುವುದಕ್ಕಿಂತ ಬದುಕನ್ನು ಬದಲಿಸುವ ಸಾಮರ್ಥ್ಯ ಹೆಚ್ಚು ಹೊಂದಿದ್ದಾನೆ. ಅವನೊಳಗಿನ ಜ್ವಾಲೆಯೇ ಅದರ ಸಾಕ್ಷಿ. ಈ ಜ್ವಾಲೆ ಕೆಲವೊಮ್ಮೆ ಕತ್ತಲಿನಲ್ಲಿ ಕಾಣುವುದಿಲ್ಲ, ಸಂಶಯದ ಮಂಜಿನಲ್ಲಿ ನಸುಕಾಗುತ್ತದೆ. ಆದರೆ ಅದು ಎಂದಿಗೂ ನಾಶವಾಗುವುದಿಲ್ಲ. ಅದು ಶಾಂತವಾಗಿರುತ್ತದೆ, ಕಾತರದಿಂದ ಕಾಯುತ್ತದೆ, ನಿನ್ನ ಒಬ್ಬ ಹೌದು ಎಂಬ ನಿರ್ಧಾರದಿಗಾಗಿ. ಜೀವನವು ಹಲವು ಬಾರಿ ನಿನ್ನನ್ನು ತಗ್ಗಿಸುತ್ತದೆ. ಕಾಲು ಜಾರಿ ಬಿದ್ದರು, ಮನಸ್ಸು ಕುಗ್ಗಿದರು, ದಾರಿ ಸ್ಪಷ್ಟವಾಗದಿದ್ದರು. ಇವು ನಿನ್ನ ಬಲವನ್ನು ಪರೀಕ್ಷಿಸುವ ಸಂದರ್ಭಗಳು. ಇವೆಲ್ಲ ಪ್ರಮೋಷನ್ ಸೈಕಲ್ನಲ್ಲಿನ ಇಂಟರ್ನಲ್ ಆಡಿಟ್ ಹಂತಗಳಂತೆ. ಬಲವಿಲ್ಲದವರು ಇಲ್ಲಿ ಕೈಕಳಚುತ್ತಾರೆ, ಬಲಿಷ್ಠರು ಇಲ್ಲಿ ನಗುತ್ತಾರೆ. ಯಾಕೆಂದರೆ ಅವರ ಮನಸ್ಸಿನಲ್ಲಿದೆ ಒಂದು ಅಚಲವಾದ ನಂಬಿಕೆ. ಕಷ್ಟದ ಗಾತ್ರ ದೊಡ್ಡದಾದರೆ ಫಲಿತಾಂಶದ ಗಾತ್ರ ಅದಕ್ಕಿಂತ ದೊಡ್ಡದು. ಒಂದು ದಿನ ಬಂದೇ ಬರುತ್ತದೆ, ನಿನ್ನ ಬಿಟ್ಟು ಹೋದ ಹೆಜ್ಜೆಗಳು ನಿನ್ನನ್ನು ಕರೆದಾಡುತ್ತವೆ. ನಿನ್ನ ಬಿದ್ದಿದ್ದ ದಿನಗಳು ನಿನ್ನಲ್ಲಿ ಶಕ್ತಿ ತುಂಬುತ್ತವೆ. ನಿನ್ನ ತಾಳ್ಮೆ ನಿನ್ನನ್ನೇ ಆಶ್ಚರ್ಯಗೊಳಿಸುತ್ತದೆ. ಅದು ದಿನ ನಿನ್ನ ಮನಸ್ಸು ಹೇಳುತ್ತದೆ, ಇದಕ್ಕೆಲ್ಲ ಕಾರಣವಿತ್ತು. ಸಮಯ ಎಲ್ಲ ಮನುಷ್ಯರಿಗೆ ಸಮಾನ, ಆದರೆ ಅದನ್ನು ಬಳಸುವ ರೀತಿಯಲ್ಲಿ ವ್ಯತ್ಯಾಸ. ಯಾರು ಸಮಯವನ್ನು ಹೂಡಿಕೆ ಮಾಡುತ್ತಾರೋ ಅವರು ಬೆಳೆಯುತ್ತಾರೆ, ಯಾರು ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ನಿನ್ನೊಳಗಿನ ಬೆಳವಣಿಗೆಗೆ ಬೇಕಾದ ಬಂಡವಾಳ ತಾಳ್ಮೆ, ಪರಿಶ್ರಮ, ಸ್ವಾಭಿಮಾನ, ಗುರಿಯತ್ತದ ನಿಷ್ಠೆ. ಇದು ಹೂಡಿಕೆಯಾಗಿದಾಗ ಬದುಕು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನು ನೀಡದೇ ಇರಲು ಸಾಧ್ಯವಿಲ್ಲ. ನೀನು ಮಾಡುತ್ತಿರುವ ಪ್ರತಿಯೊಂದು ಪ್ರಯತ್ನವೂ ನಿನ್ನ ಭವಿಷ್ಯದ ಫೌಂಡೇಶನ್ ಸ್ಟೋನ್. ಒಂದು ಕಲ್ಲು ಒಂದೇ ಆಗಿದ್ದರೂ ಕಟ್ಟಡದ ಮಹಿಮೆ ಅದರಲ್ಲಿ ಅಡಗಿದೆ. ಹಾಗೆಯೇ ದಿನದ ಒಬ್ಬ ಉತ್ತಮ ನಿರ್ಧಾರ, ಒಬ್ಬ ಸಣ್ಣ ಪರಿಶ್ರಮ, ಒಂದೇ ನಿಷ್ಠಾವಂತ ಕ್ಷಣ ನಿನ್ನ ಭವಿಷ್ಯದ ಗಗನಚುಂಬಿಯಲ್ಲಿ ಒಂದು ಅಂತಸ್ತಾಗಿದೆ. ಸಾಧನೆಯ ದಾರಿ ಎಂದರೆ ಯಾವಾಗಲೂ ಮೆರವಣಿಗೆಯ ದಾರಿಯಲ್ಲ, ಅದು ಮೌನದ ಗಾಳಿ ಬೀಸುವ ದಾರಿ. ಅಲ್ಲಿ ಯೋಧನು ಒಬ್ಬನೇ ನಡೆಯುತ್ತಾನೆ, ಅವನ ಮುಂದೆ ದಾರಿ, ಅವನೊಳಗೆ ಜ್ವಾಲೆ, ಅವನ ಹಿಂದೆ ಕನಸು, ಅವನ ಮೇಲಿರುವುದು ಆಶೀರ್ವಾದ. ಈ ನಾಲ್ಕು ಸೇರಿ ಅವನನ್ನು ಗೆಲುವಿನ ಕಡೆಗೆ ಕೊಂಡೊಯ್ಯುತ್ತವೆ. ತಪ್ಪುಗಳು ಎಡವಟ್ಟುಗಳಲ್ಲ, ಅವು ಪಾಠಗಳು. ಹುಟ್ಟಿದ ಮಗುವು ಮೊದಲ ಹೆಜ್ಜೆಗಳಿಂದಲೇ ಓಡಲಾರದು.
ಬಿದ್ದೇ ಬಂದು ನಿಂತು ಕೊನೆಗೆ ಓಡುತ್ತದೆ. ಆದ್ದರಿಂದ ಬದುಕಿನಲ್ಲಿ ಬಿದ್ದಾಗ ನಾಚಿಕೆ ಪಡುವ ಅವಶ್ಯಕತೆಯಿಲ್ಲ. ಬಿದ್ದದ್ದು ತಪ್ಪಲ್ಲ, ಎದ್ದಿಲ್ಲದ್ದೇ ತಪ್ಪು. ನಿನ್ನೊಳಗಿನ ಗಾಯಗಳಿಂದ, ನಿನ್ನ ಜೀವನದ ನೋವಿನಿಂದ, ನಿನ್ನ ಕತ್ತಲೆಯಿಂದ ನೀನು ಹೆಚ್ಚು ಬಲಿಷ್ಠ, ಹೆಚ್ಚು ಗಂಭೀರ, ಹೆಚ್ಚು ಕರುಣೆಯಿರುವ ಮನುಷ್ಯನಾಗಿ ಹೊರಬರುತ್ತೀಯೆ. ಪ್ರತಿ ಬಾರಿ ನೀನು ಬಿದ್ದಾಗ ನಿನ್ನ ಆತ್ಮದೊಳಗೆ ಒಂದು ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತದೆ. ಅದು ಹೇಳುತ್ತದೆ, ಈ ಬಾರಿ ಎದ್ದರೆ ಹಿಂದಿನಗಿಂತ ದೊಡ್ಡ ಗೆಲುವಿಗೆ ಅರ್ಹನಾಗುತ್ತೀಯೆ. ಜನರ ಟೀಕೆ, ಸಮಾಜದ ಪ್ರಕ್ರಿಯೆಗಳು, ಕುಟುಂಬದ ಒತ್ತಡ, ಆಲ್ ಆರ್ ಎಕ್ಸ್ಟರ್ನಲ್ ನಾಯ್ಸ್. ಬದುಕಿನ ದೊಡ್ಡ ನಿರ್ಧಾರಗಳು ಇವುಗಳ ನಡುವೆ ಹುಟ್ಟುವುದಿಲ್ಲ. ಅವು ಹುಟ್ಟುವುದು ನಿನ್ನ ಮೌನದ ಕ್ಷಣದಲ್ಲಿ. ಹೃದಯದ ಆಳದಲ್ಲಿ ಕೇಳುವ ಒಂದು ಮೃದು ಧ್ವನಿ, ಮುಂದೆ ಸಾಗು. ಈ ಒಂದು ವಾಕ್ಯವೇ ನಿನ್ನ ನಾಳೆಯ ಕಟ್ಟಡಕ್ಕೆ ಇಟ್ಟ ಮೊದಲ ಇಟ್ಟಿಗೆ. ಸೆಳೆಯುವ ಬಂಧನೆಗಳು ನಿನ್ನ ಸುತ್ತಲೂ ಇರುತ್ತವೆ. ಜನರ ಅಭಿಪ್ರಾಯಗಳು, ಹಳೆಯ ವಿಫಲತೆಗಳು, ಹಿಂದಿನ ತಪ್ಪುಗಳು, ಇತರರ ನಿರೀಕ್ಷೆಗಳು, ಇವೆಲ್ಲವೂ ನಿನ್ನ ಕಾಲಿಗೆ ಕಟ್ಟಿದ ಸರಪಳಿಗಳಂತೆ. ಆದರೆ ಮಾರ್ಗಸೂಚಿ ಸರಳ. ನೀನು ನಿನ್ನೊಳಗಿನ ನಿರ್ಧಾರವನ್ನು ಬಲಪಡಿಸಿದರೆ ಈ ಸರಪಳಿಗಳು ನಿನ್ನ ಬಲಕ್ಕೆ ಭಯಪಟ್ಟು ತಾನೇ ಒಡಗಿ ಬೀಳುತ್ತವೆ. ಬದುಕು ಮನುಷ್ಯನಿಗೆ ದೊಡ್ಡ ಉಡುಗೊರೆಯನ್ನು ನೀಡುತ್ತದೆ, ಸಹನೆ. ಸಹನೆ ಇಲ್ಲದವನು ಪರ್ವತವನ್ನು ನೋಡಿದಾಗ ಹೆದರುತ್ತಾನೆ. ಸಹನೆ ಇರುವವನು ಅದೇ ಪರ್ವತವನ್ನು ನೋಡಿ ಒಂದು ಹೆಜ್ಜೆ ತಲೆಯ ಮೇಲೆ ಒಂದು ದಿನ ಎಂದು ಮನಸ್ಸಿನಲ್ಲಿ ಯೋಜಿಸುತ್ತಾನೆ. ಅವನೇ ಗುರಿಯನ್ನು ತಲುಪುತ್ತಾನೆ. ನಿನ್ನೊಳಗಿನ ಜ್ವಾಲೆ ನಿನ್ನನ್ನು ಮುಂದೊಕ್ಕುತ್ತದೆ. ಜ್ವಾಲೆ ಎಂದರೆ ಕೋಪವಲ್ಲ, ಅದು ನಿನ್ನ ಗುರಿಯ ಮೇಲೆ ಇರುವ ಉರಿಯುವ ನಂಬಿಕೆ. ಈ ನಂಬಿಕೆ ಇದ್ದರೆ ಯಾರೂ ಉಸಿರಾಡುವುದನ್ನು ನಿಲ್ಲಿಸಲಾರರು. ಅದೇ ರೀತಿ ನಿನ್ನ ಮುಂದೆ ಸಾಗುವುದನ್ನು ನಿಲ್ಲಿಸಲಾಗುವುದಿಲ್ಲ. ಜೀವನದ ವೇದಿಕೆಯಲ್ಲಿ ನೀನೇ ನಿನ್ನ ಕಥೆಯ ನಾಯಕ. ನಿನ್ನ ವೇದಿಕೆಯ ಬೆಳಕು ನಿನ್ನೊಳಗಿದೆ. ನಿನ್ನ ಮೆರವಣಿಗೆ ನಿನ್ನೊಳಗೆ ಶುರುವಾಗುತ್ತದೆ. ಜನರ ಕಣ್ಣುಗಳು ನಿನ್ನ ಮೇಲೆ ಇಲ್ಲದಿರಬಹುದು, ಆದರೆ ನಿನ್ನ ಗುರಿಯ ದೃಷ್ಟಿ ನಿನ್ನನ್ನು ನೋಡುತ್ತಲೇ ಇರುತ್ತದೆ. ನೀನು ನಡೆ, ಫಲಿತಾಂಶ ನಡೆದುಕೊಂಡು ನಿನ್ನ ಬಳಿಗೆ ಬರುತ್ತದೆ. ಜೀವನದ ಕೊನೆಯ ಹಂತಕ್ಕೆ ಬಂದಾಗ ನಾವು ಹಿಂದೆ ನೋಡಿ ಒಂದು ಪ್ರಶ್ನೆ ಕೇಳುತ್ತೇವೆ, ನಾನು ಬದುಕಿನ ಸಂಪೂರ್ಣ ಶಕ್ತಿಯನ್ನು ಬಳಸಿದ್ದೇನೆವಾ? ಈ ಪ್ರಶ್ನೆಗೆ ನಿನ್ನ ಉತ್ತರ ಹೌದು. ಆಗಬೇಕಾದರೆ ಇಂದು ನಿನ್ನ ಹೆಜ್ಜೆಗಳು ನಿನ್ನ ಗುರಿಯತ್ತ ನಿಖರವಾಗಿ ಸಾಗಬೇಕಾಗಿದೆ. ಮನುಷ್ಯನ ಗುರಿ ಅವನ ಶ್ವಾಸದಂತೆ. ನಿಲ್ಲಲು ಸಾಧ್ಯವಿಲ್ಲ, ನಿಲ್ಲಬಾರದು. ಗುರಿ ಎಂದರೆ ಕೇವಲ ಒಂದು ಕನಸು ಅಲ್ಲ, ಅದು ನಿನ್ನ ಅಸ್ತಿತ್ವದ ಘೋಷಣೆ. ಈ ಪಯಣದಲ್ಲಿ ಒಂದು ಸತ್ಯವನ್ನು ಗಮನಿಸು, ಬದುಕು ನಿನ್ನನ್ನು ಪರೀಕ್ಷಿಸುತ್ತದೆ, ಆದರೆ ನಿನ್ನ ಸಾಮರ್ಥ್ಯಕ್ಕೆ ಮೀರಿ ಎಂದಿಗೂ ಪರೀಕ್ಷಿಸುವುದಿಲ್ಲ. ಪ್ರತಿ ಕಲ್ಲು, ಪ್ರತಿ ನೈಋತ್ಯ ಗಾಳಿ, ಪ್ರತಿ ಕತ್ತಲಿನ ರಾತ್ರಿ ಇವೆಲ್ಲವೂ ನಿನ್ನೊಬ್ಬ ಉಪಚರ್ಯಾಗಾರ. ಅಲ್ಲಿ ನೀನು ಸಿದ್ಧಗೊಳ್ಳುತ್ತೀಯೆ, ಅಲ್ಲಿ ನೀನು ರೂಪುಗೊಳ್ಳುತ್ತೀಯೆ, ಅಲ್ಲಿ ನೀನು ನಿಲ್ಲದ ಪ್ರಯಾಣಿಕನಾಗುತ್ತೀಯೆ. ಒಮ್ಮೆ ಯೋಚಿಸಿ, ಗಂಗೆಯು ತನ್ನ ಮೂಲದಿಂದ ಸಮುದ್ರಕ್ಕೆ ಹೋಗುವಾಗ ನೂರಾರು ಅಡೆತಡೆಗಳನ್ನು ಎದುರಿಸುತ್ತದೆ. ಮಣ್ಣು ತಡೆದು ನಿಲ್ಲಿಸುತ್ತದೆ, ಗಲ್ಲು ದಿಕ್ಕು ತಿರುಗಿಸುತ್ತದೆ, ಮನುಷ್ಯನು ಅದರ ದಾರಿಯನ್ನು ತಿದ್ದಲು ಪ್ರಯತ್ನಿಸುತ್ತಾನೆ. ಆದರೂ ಅದು ತನ್ನ ಗುರಿಯನ್ನು ತಲುಪುವುದು ಖಚಿತ, ಯಾಕೆಂದರೆ ಅದರೊಳಗಿನ ಶ್ರೀಮಂತ ಶಕ್ತಿ ಒಂದೇ, ಸಾಗಬೇಕು ಎಂಬ ಸಂಕಲ್ಪ. ನಿನ್ನೊಳಗಿನ ಈ ಸಾಗಬೇಕು ಎಂಬ ಸಂಕಲ್ಪವೇ ನಿನ್ನ ದೊಡ್ಡ ಆಸ್ತಿ. ಸಂಪತ್ತು, ಸ್ಥಾನಮಾನ, ಖ್ಯಾತಿ ಇವೆಲ್ಲ ಬರುವುವು, ಹೋಗುವುವು. ಆದರೆ ಒಂದು ಮನುಷ್ಯನ ನಿಜವಾದ ಮೌಲ್ಯ ಅವನ ಸಹನೆ ಮತ್ತು ಸಂಕಲ್ಪ. ಇವೆರಡೂ ಸೇರಿದಾಗ ನಾವು ಯಾರೇ ಆಗಿರಲಿ, ಏನು ಎದುರಿಸಿದ್ದರೂ ಅಲೆಗಳನ್ನು ನಿಭಾಯಿಸಿ ಎತ್ತರಕ್ಕೆ ಹೋಗಬಲ್ಲವರಾಗುತ್ತೇವೆ. ನಿನ್ನಿಂದ ಹೊರಬರುವ ಶಕ್ತಿ ನಿನ್ನ ಗುರಿಯ ಪರಿಮಾಣವನ್ನು ನಿರ್ಧರಿಸುತ್ತದೆ. ನಿನ್ನ ಗುರಿ ದೊಡ್ಡದಾಗಿರಬೇಕೆಂದರೆ ನಿನ್ನೊಳಗಿನ ಶಕ್ತಿಯ ಜ್ವಾಲೆಯು ದೊಡ್ಡದಾಗಬೇಕು. ಈ ಜ್ವಾಲೆಯನ್ನು ನೀನು ಬೆಳೆಸುವುದಕ್ಕೆ 3 ವಿಷಯಗಳು ಮುಖ್ಯ: ನಂಬಿಕೆ, ನಿರಂತರ ಪರಿಶ್ರಮ ಮತ್ತು ನಿನ್ನೊಳಗಿನ ಮೌನದೊಂದಿಗೆ ಸತ್ಯವಾದ ಸಂಭಾಷಣೆ. ಬದುಕಿನಲ್ಲಿ ನಿನ್ನನ್ನು ಮುಂದಕ್ಕೆ ತಳ್ಳುವವರು ಅನೇಕರು ಇರಲಾರರು, ಆದರೆ ನಿನ್ನ ಮೇಲೆ ನಂಬಿಕೆ ಇಡುವವನು ಒಬ್ಬನೇ ಸಾಕು, ನೀನು. ಈ ಸೆಲ್ಫ್ ಟ್ರಸ್ಟ್ ಎನ್ನುವ ಕಾರ್ಪೊರೇಟ್ ಆಸೆಟ್ನ ಮೌಲ್ಯ ಅಳತೆಯಲ್ಲೇ ಬರುವುದಿಲ್ಲ. ಅದು ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ROI ನೀಡುತ್ತದೆ. ನಿನ್ನ ಪ್ರತಿಯೊಂದು ದಿನದ ಡೆಲಿವರೇಬಲ್ ಅನ್ನು ಬಲಪಡಿಸುತ್ತದೆ. ನಿನ್ನ ಪ್ರತಿಯೊಂದು ಫೇಲ್ಯೂರ್ ಅನ್ನು ನಿನ್ನ ಮಹತ್ತರ ಫ್ಯೂಚರ್ಸ್ರಾಗೆ ಡೇಟಾ ಪಾಯಿಂಟ್ ಆಗಿ ಬಳಸುತ್ತದೆ. ಯಾರು ನಿನ್ನನ್ನು ತಡೆದರೂ ನಿನ್ನೊಳಗಿನ ಸಂಕಲ್ಪ ನಿನ್ನನ್ನು ಎತ್ತಿ ನಿಲ್ಲಿಸುತ್ತದೆ. ವಿಫಲತೆ ನಿಮ್ಮ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೋಸೆಸ್, ಟೀಕೆ ನಿನ್ನ ರೆಸಿಲಿಯನ್ಸ್ ಟ್ರೈನಿಂಗ್, ನಷ್ಟ ನಿನ್ನ ಮೈಂಡ್ಸೆಟ್ ರಿಸ್ಟ್ರಕ್ಚರಿಂಗ್. ಇವೆಲ್ಲ ಸೇರಿ ನಿನ್ನ ಪಯಣವನ್ನು ಅಜೇಯವಾಗಿಸುತ್ತವೆ.
ಕಾಲಕಾಲಕ್ಕೆ ನೀನು ಕತ್ತಲೆಯಲ್ಲಿ ನಡೆಯಬೇಕಾಗುತ್ತದೆ. ಆದರೆ ಕತ್ತಲೆಯಲ್ಲಿ ನಡೆಯುತ್ತೀಯೇ ಎಂದರೆ ನೀನು ದಾರಿ ತಪ್ಪಿರುವುದಲ್ಲ. ಕತ್ತಲೆಯೇ ನಿನ್ನೊಳಗಿನ ಬೆಳಕನ್ನು ಪರಿಶೀಲಿಸುವ ಆಡಿಟಿಂಗ್ ಸ್ಟೇಜ್. ಈ ಹಂತದಲ್ಲಿ ನೀನು ನಿನ್ನ ಶಕ್ತಿಯನ್ನು ಮರುಪರಿಶೀಲಿಸುತ್ತೀಯೆ. ನಿನ್ನ ಪ್ರಶ್ನೆಗಳು ನಿನ್ನ ಉತ್ತರಗಳಾಗುತ್ತವೆ. ನಿನ್ನ ಮೌನ ನಿನ್ನ ಶಕ್ತಿಯ ಡೇಟಾಬೇಸ್ ಆಗುತ್ತದೆ. ಬದುಕು ನಿಧಾನವಾಗಿ ನಿನ್ನ ಹೃದಯಕ್ಕೆ ಹೇಳುತ್ತದೆ, ನಿನ್ನ ಗುರಿ ನಿನ್ನನ್ನು ಕಾಯುತ್ತಿದೆ. ನೀನು ಸ್ವಲ್ಪ ವಿಳಂಬಿಸಿದ್ದಿರಬಹುದು, ಆದರೆ ನಿನ್ನ ಗುರಿ ಎಂದಿಗೂ ಅಳಿದು ಹೋಗುವುದಿಲ್ಲ. ಈ ಮಾತನ್ನು ಕೇಳಿದ ಮನುಷ್ಯನು ಯಾವ ದೃಢತೆಯೊಂದಿಗೆ ಎದ್ದೇಳುತ್ತಾನೋ ಅದನ್ನೇ ನೋಡಿ ಜೀವನ ತನ್ನ ಬಾಗಿಲುಗಳನ್ನು ತೆರೆದುಕೊಳ್ಳುತ್ತದೆ. ನೀನು ಬಿದ್ದಿದ್ದೆ, ಅದು ತಪ್ಪಲ್ಲ. ನೀನು ಕಣ್ಣೀರು ಹಾಕಿದ್ದೆ, ಅದು ದೌರ್ಬಲ್ಯವಲ್ಲ. ನಿನ್ನನ್ನು ತಿರಸ್ಕರಿಸಿದವರು ಇದ್ದರು, ಅದು ನಿನ್ನ ಮೌಲ್ಯ ಕಡಿಮೆ ಎನ್ನುವುದಲ್ಲ. ಅದರ ಅರ್ಥ ಒಂದೇ, ನಿನ್ನ ಪಯಣ ಯೂನಿಕ್ ಪಯಣದಲ್ಲಿ ಕ್ರೌಡ್ ಇರುವುದಿಲ್ಲ. ಅದು ಮೌನ, ಅದು ನಿಶ್ಚಯ, ಅದು ಗುರಿಯತ್ತ ಸಾಗುವ ಗಂಭೀರ ಬದ್ಧತೆ. ನಿನ್ನೊಳಗಿನ ಆತ್ಮದ ಆಳದಲ್ಲಿ ನಿನ್ನ ಗುರಿಯನ್ನು ಕಂಡುಕೊಂಡಾಗ ಅಲ್ಲಿ ನೀನು ನಿನ್ನ ನಿಜವಾದ ವ್ಯಕ್ತಿತ್ವವನ್ನು ಕಾಣುತ್ತೀಯೆ. ಅದು ಕೇವಲ ಜೀವನ ಗೆಲ್ಲುವುದಲ್ಲ, ಅದು ಜೀವನವನ್ನು ರೂಪಿಸುವುದು. ಅದು ಬದುಕಿನ ಕಾರ್ಪೊರೇಟ್ ಲೆವೆಲ್ ಟ್ರಾನ್ಸ್ಫಾರ್ಮೇಶನ್. ಇಂದಿನ ನಿಂತಿರುವ ಜಾಗವೇ ನಿನ್ನ ಅಂತಿಮ ಗುರಿಯಲ್ಲ. ನಿನ್ನೊಳಗಿನ ಶಕ್ತಿಯ ಗಾತ್ರ ನಿನ್ನ ಮುಂದಿನ ಹಂತಗಳನ್ನು ನಿರ್ಮಿಸುತ್ತದೆ. ಮಂಜಿನಲ್ಲಿ ಮೆರೆಯುವ ದೀಪದಂತೆ ನಿನ್ನ ಗುರಿಯ ಜ್ಯೋತಿ ಕೆಲವೊಮ್ಮೆ ಕಾಣದೆ ಹೋಗಬಹುದು, ಆದರೆ ದೀಪ ನಂದಿಲ್ಲ. ಮಂಜು ಗಟ್ಟಿಯಾಗಿದೆ, ಮಂಜು ಸರಿಯುತ್ತದೆ, ದೀಪ ಉಳಿದುಕೊಳ್ಳುತ್ತದೆ. ಜೀವನದ ಅಂತಿಮ ಸತ್ಯ, ನಿನ್ನ ಗುರಿ, ನಿನ್ನ ದಾರಿ, ನಿನ್ನ ಹೊಣೆ, ನಿನ್ನ ಸಂಕಲ್ಪ ಇವೆಲ್ಲವೂ ನಿನ್ನದೇ. ಈ ಓನರ್ಶಿಪ್ನ ಮೌಲ್ಯ ಜಗತ್ತು ಅಳೆಯಲಾರದು, ಆದರೆ ಸಾಧನೆ ನಿನ್ನ ಕೈ ಸೇರಿದಾಗ ಅದೇ ಓನರ್ಶಿಪ್ ನಿನ್ನ ಕ್ರೌನ್ ಆಗುತ್ತದೆ. ಸಾಧನೆಯ ಪಥ ನಿನಗೆ ಕರೆ ಕೊಡುತ್ತಿದೆ. ಬಾ, ಎದ್ದೇಳು, ಸಾಗು, ಗೆಲ್ಲು. ಕತ್ತಲೆಯಲ್ಲಿ ಹಾದಿ ಕಾಣಿಸದಿದ್ದರೂ ಬೆಳಕಿನತ್ತ ನಿನ್ನ ಹೆಜ್ಜೆ ಹಾಕು. ಶಬ್ದಗಳ ಅಡ್ಡಿ ಬಂದರೂ ನಿನ್ನ ಮೌನಕ್ಕೆ ಕಿವಿಗೊಡು. ವಿಫಲತೆಯ ಗಾಯಗಳಿದ್ದರೂ ನಿನ್ನ ಪ್ರಯಾಣಕ್ಕೆ ಹಿನ್ನಡೆಯಾಗದಂತೆ ನಿಂತುಕೊಳ್ಳು. ಜೀವನದ ಕೊನೆಗೆ ನೀನು ನಿನ್ನೊಳಗೆ ನಿಂತು ಕೇಳಬೇಕಾಗಿರುವ, ನಾನು ನಿಲ್ಲಲಿಲ್ಲ, ನಾನು ಬದಲಾಗಲಿಲ್ಲ, ನಾನು ಗೆದ್ದೆ. ಈ ಮಾತು ನಿನ್ನದಾಗಬೇಕಾದರೆ ಇಂದಿನಿಂದ, ಈ ಕ್ಷಣದಿಂದ ನಿನ್ನ ಗುರಿಯತ್ತ ನಿನ್ನ ಪಯಣವನ್ನು ಹೊಸ ಶಕ್ತಿಯಿಂದ ಪ್ರಾರಂಭಿಸು. ನಿನ್ನೊಳಗಿನ ಜ್ವಾಲೆ ನಂದುವುದಿಲ್ಲ, ನಿನ್ನ ದಾರಿ ಮುಚ್ಚುವುದಿಲ್ಲ, ನಿನ್ನ ಗುರಿ ಕೈ ತಪ್ಪುವುದಿಲ್ಲ ನೀನು ನಿಲ್ಲದಿದ್ದರೆ.